ಈ ಸುಂದರವಾದಂತಹ ಕಥೆಯ ಹೆಸರು ಒಂದು ಆತ್ಮ ಮತ್ತೊಂದು ಕನಸು. ಬೆಳಗ್ಗಿನ ಜಾವ ಸುಮಾರು 5 ಗಂಟೆಯಾಗಿತ್ತು. ಮೋನಿಕಾ ಕಣ್ಣು ಬಿಡುವ ಗೋಜಿಗೆ ಹೋಗಿರಲಿಲ್ಲ. ಸುಖ ನಿದ್ರೆ ಪ್ರೀತಿಸುವ ಜೀವವದು. ಅಷ್ಟರಲ್ಲಿ ತಲೆದಿಂಬಿನ ಪಕ್ಕದಲ್ಲಿದ್ದ ಫೋನು ರಿಂಗ್ ಆಗಲು ಶುರು ಮಾಡಿತು. ಕಟ್ ಮಾಡಿ ಮೋನಿಕಾ ಮತ್ತೆ ಮಲಗುತ್ತಿದ್ದಳು. 5 ನಿಮಿಷ ಕಳೆದ ನಂತರ ಮತ್ತೆ ಫೋನು ಒಡೆಯಲು ಆರಂಭಿಸಿತು. ತಲೆ ಕೆಟ್ಟ ಮೋನಿಕಾ ಈ ಬಾರಿ ನಿರ್ಲಕ್ಷ್ಯ ಮಾಡಿರಲಿಲ್ಲ. ಬದಲಿಗೆ ಕಾಲ್ ರಿಸೀವ್ ಮಾಡಿ ನಿದ್ದೆಗಣ್ಣಿನಲ್ಲೇ ಹಲೋ ಎಂದಳು. ನಾನು ತೃಪ್ತಿ ಎನ್ನುವ ಧ್ವನಿ ಕೇಳಿತು. ಆ ಕಡೆಯಿಂದ ಬೆಚ್ಚಿ ಎದ್ದ ಮೋನಿಕಾ, ಏನಾಯ್ತೆ, ಯಾಕಿಷ್ಟು ಎದುರಿದೀಯಾ, ಏನು ಪ್ರಾಬ್ಲಮ್ಮು, ಯಾವಾಗ ಬಂದೆ ಊರಿನಿಂದ ಎಂದು ಕೇಳಿದಳು. ಮೋನಿಕಾ, ಈಗ ಮಾತಾಡುವಷ್ಟು ಪುರಿಸೊತ್ತಿಲ್ಲ. ನಾನು ನಿಮ್ಮನೆಯ ಗೇಟಿನ ಬಳಿ ಕಾಯ್ತಾ ಇದ್ದೀನಿ, ಬೇಗ ಬಂದು ಕರೆದುಕೊಂಡು ಹೋಗು ಎಂದು ನಡುಗುವ ಧ್ವನಿಯಲ್ಲಿ ಮಾತನಾಡಿದಳು. ತೃಪ್ತಿಗೆ ಭಯವಾಗುತ್ತಿದೆ. ಇದ್ದಕ್ಕಿದ್ದಂತೆ ನಿದ್ದೆಯೆಲ್ಲ ಓಡಿ ಹೋಯಿತು. ತಟ್ಟನೆ ಎದ್ದ ಮೋನಿಕಾ ದಿಯಾ ಕಡೆ ನೋಡಿದಳು. ದಿಯಾ ಮಲಗಿದ್ದಳು. ಶಬ್ದ ಮಾಡದೆ ನಿಧಾನವಾಗಿ ರೂಮಿನಿಂದ ಆಚೆ ಬಂದು ಡೋರ್ ನಿಧಾನಕ್ಕೆ ಹಾಕಿ ರಭಸದಿಂದ ಮೆಟ್ಟಿಲು ಇಳಿದು ಕೆಳಗೆ ಗೇಟ್ ಬಳಿ ಓಡಿ ಹೋದಳು. ಆಚೆ ಕಡೆ ನೋಡಿದರೆ ಯಾರೂ ಇಲ್ಲ. ಅತ್ತಿತ್ತ ನೋಡಿದಳು, ಯಾರೂ ಕಾಣಿಸಲಿಲ್ಲ. ಹೀಗೆ ತಲೆ ಕೆಟ್ಟಿತು. ಮೋನಿಕಾಗೆ ಇದೇನಾದರೂ ಭ್ರಮೆನಾ ಎಂದು ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿಯೇ ಗಿಡದ ಪಕ್ಕ ಅವಿತಿದ್ದ ತೃಪ್ತಿ ಎದ್ದು ನಿಂತಳು. ತಕ್ಷಣ ವಾರೆಗಣ್ಣೆ ನೋಟದಿಂದ ನೋಡಿದ ಮೋನಿಕಾಗೆ ಅಲ್ಲಿ ಯಾರೋ ಇದ್ದಾರಲ್ಲ ಎನ್ನುವ ಭಯ ಕಾಡಿತು. ಆ ಕಡೆ ತಿರುಗುವಷ್ಟು ಧೈರ್ಯ ಬರಲಿಲ್ಲ. ನಿಧಾನವಾಗಿ ಆ ಕಡೆ ತಿರುಗಿದಳು. ತೃಪ್ತಿಯ ಮುಖವೆಲ್ಲ ವಿಕಾರವಾಗಿತ್ತು. ಅದು ನಿಜವಾಗಿ ತೃಪ್ತಿಯೇ ಆಗಿರಲಿಲ್ಲ. ಅಷ್ಟು ನೀಟಾಗಿ ಗೊತ್ತಾಗ್ತಿತ್ತು ಅದು ತೃಪ್ತಿ ಅಲ್ಲವೆಂದು. ತಿಳಿಯುತ್ತಿದ್ದಂತೆ ಅಮ್ಮ ಎಂದು ಕಿರುಚಿಕೊಂಡು ಮೋನಿಕಾ ಅಲ್ಲೇ ತಲೆ ಸುತ್ತಿ ಬಿದ್ದು ಬಿಟ್ಟಳು. ಕಣ್ಣು ಬಿಟ್ಟಾಗ ಸಮಯ ಬೆಳಗ್ಗೆ 9 ಆಗಿತ್ತು. ತಕ್ಷಣ ರಾತ್ರಿ ನಡೆದದ್ದೆಲ್ಲ ಕಣ್ಣ ಮುಂದೆ ಬಂದ ಹಾಗಾಗಿ ಬೆಚ್ಚಿ ಎದ್ದು ಕುಳಿತಳು. ಪೂರ್ತಿ ಬೆವರುತ್ತಿದ್ದ ಮೋನಿಕಾ ಸ್ವಲ್ಪ ಸಮಯದ ನಂತರ, ಎಲ್ಲ ಬರೀ ಕನಸು, ನನ್ನ ಭ್ರಮೆ, ರಾತ್ರಿ ಹಾರರ್ ಮೂವಿ ನೋಡಿ ಮಲಗಬಾರ್ದಾಗಿತ್ತು, ಅದರಿಂದನೇ ಹಿಂಗೆಲ್ಲ ಆಗ್ತಾ ಇರೋದು. ತೃಪ್ತಿ ಸತ್ತು 1 ತಿಂಗಳಾಗಿದೆ, ಅವಳು ಹೇಗೆ ಫೋನ್ ಮಾಡ್ತಾಳೆ, ಹೇಗೆ ಫೋನ್ ಮಾಡೋಕ್ಕೆ ಸಾಧ್ಯ, ರಾತ್ರಿ ಆಗಿದೆಯಲ್ಲ, ಬರೀ ಭ್ರಮೆ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದ ಮೋನಿಕಾ ತಕ್ಷಣ ಅಮ್ಮ ರೂಮ್ ಒಳಗೆ ಬಂದದ್ದನ್ನು ಗಮನಿಸಿ, ಅಮ್ಮ ಸ್ವಲ್ಪ ಕಾಫಿ ಕೊಡು, ತಲೆ ನೋಯ್ತಿದೆ ಯಾಕೋ ಅಂದ್ಲು. ಅಷ್ಟರಲ್ಲಿ ಅಮ್ಮ, ಅಲ್ವೇ, ರಾತ್ರಿ ಏನಾಗಿತ್ತು ನಿನಗೆ, ಏನಾದರೂ ಕಾಲ್ ಜಾರ್ ಬಿದ್ಯಾ, ಏನಾಗಿತ್ತು ನಿನಗೆ, ನಾವೆಲ್ಲ ಎಷ್ಟು ಭಯಪಟ್ವಿ ಗೊತ್ತಾ. ಅಮ್ಮ ಏನು ಹೇಳ್ತಾ ಇದ್ದೀಯಾ, ನಾನೆಲ್ಲಿ ಬಿದ್ದಿದ್ದೆ, ನಾನು ರೂಮ್ ಬಿಟ್ಟು ಆಚೆ ಹೋಗೇ ಇಲ್ಲ ಎಂದಳು ಮೋನಿಕಾ. ಅಲ್ವೇ, ನೀನೇನು ನನ್ನನ್ನು ನಿಮ್ಮಪ್ಪ ಅಂದ್ಕೊಂಡು ಕಿವಿ ಮೇಲೆ ದಾಸವಾಳ ಇಡ್ತಿದ್ದೀಯಾ, ಗೂಬೆ, ಬರೀ ಬಾಯಿ ಬಿಟ್ಟರೆ ಸುಳ್ಳು. ಅಮ್ಮ ನಿಜ ಅಮ್ಮ, ನಾನು ಆಚೆ ಹೋಗಿರಲಿಲ್ಲ ಅಂತ ಹೇಳ್ತಾಳೆ ಮೋನಿಕಾ. ಓ ಹೌದಾ, ಮತ್ತೆ ನಿನ್ನೆ ಆ ಸ್ಟೆಪ್ಸ್ ಹತ್ರ ಬಿದ್ದಿದ್ದು ಯಾರು, ನಿಮ್ಮಜ್ಜಿನಾ, ಏನೋ ಸ್ಟೆಪ್ಸ್ ಹತ್ರನಾ, ಹುಷಾರಾಗಿ ನಿಧಾನಕ್ಕೆ ಓಡಾಡು, ಸ್ವಲ್ಪ ಗೂಬೆ ಎಂದ್ಲು ಅಮ್ಮ. ಅಮ್ಮ ಏನಾದರೂ ಲೂಸ್ ಆಗಿದೆಯಾ ನೋಡು, ಹೇಗೆ ಹೇಳ್ತಾಳೆ. ನೀರಲ್ಲಿ ಈಜುತ್ತಿದ್ದ ಪುಟ್ಟ ಮೀನು ದಿಯಾಗೆ ಮುತ್ತಿಡಲು ಮುಂದೆ ಹೋದಳು. ಅಯ್ಯೋ ಅಮ್ಮ ಎನ್ನುತ್ತಾ ಹಾಗೆ ವಾಪಸ್ಸು ಮೊದಲಿನಂತೆ ಕೂತಳು. ಕಾಲೆಲ್ಲ ತರಚಿದ ಹಾಗೆ ಆಗಿತ್ತು. ಕಾಲು ಬೆರಳಿನಲ್ಲಿ ಒಂದು ಉಗುರು ಕೀಳುವ ಹಾಗೆ ಆಗಿ ರಕ್ತವಾಗಿ ಒಣಗಿತ್ತು. ಈಗ ಹೆದರಿದ ಮೋನಿಕಾ ಅಳುತ್ತಾ ತನ್ನ ಕಾಲಿನಲ್ಲಾದ ಗಾಯಗಳನ್ನು ನೋಡುತ್ತಾ ಕುಳಿತಳು.